ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಶಿಗ್ಗಾಂವಿಯಲ್ಲಿ ಸಿಎಂ ಪಂಚಮ ಅಸ್ತ್ರ. ಕಾಂಗ್ರೆಸ್ ಪ್ಲಾನ್ಗೆ ಬೊಮ್ಮಾಯಿ ತಿರುಗೇಟು. ಕುಲಕರ್ಣಿಗೆ ಸಂಕಷ್ಟ. ಯೂಟರ್ನ್ ಆಗ್ತಾರ? ಇದು ಪಂಚಮ ಪಾಲಿಟಿಕ್ಸ್ ಸ್ಟೋರಿ. ಜೋರಾಗ್ತಾ ಇದೆ ಚುನಾವಣೆ, ಕ್ಷೇತ್ರ ರಾಜಕೀಯ. ಈ ಬಾರಿಯೂ ಕೂಡ ಶಿಗ್ಗಾಂವಿಯಿಂದಲೇ ಮುಖ್ಯಮಂತ್ರಿಗಳು ಸ್ಪರ್ಧೆಯನ್ನ ಮಾಡ್ತಾರೆ. ಪಂಚಮಸಾಲಿ ಮತದಾರರ ಓಲೈಕೆಗೆ ಇದೀಗ ರಣತಂತ್ರಗಳು ಶುರುವಾಗಿದೆ. ಈ ಬಾರಿ ಕೂಡ ಶಿಗ್ಗಾಂವಿಯಿಂದಲೇ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನ ಅನೌನ್ಸ್ ಕೂಡ ಮಾಡಿದ್ದಾರೆ. ಪಂಚಮಸಾಲಿ ಮತದಾರರ ಓಲೈಕೆಗೆ ಸಾಕಷ್ಟು ರಣತಂತ್ರಗಳನ್ನ ಹೇಳಿತಾ ಇದ್ದಾರೆ. ಈಗಾಗಲೇ ಶಿಗ್ಗಾಂವಿ ಕ್ಷೇತ್ರದ ಮೇಲೆ ವಿನಯ್ ಕುಲಕರ್ಣಿ ಅವರು ಕೂಡ ಕಣ್ಣಿಟ್ಟಿದ್ದಾರೆ. ಪಂಚಮಸಾಲಿ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಕುಲಕರ್ಣಿ. ಆದ್ರೆ ಪಂಚಮಸಾಲಿ ಮುಖಂಡರಿಂದಲೇ ಕುಲಕರ್ಣಿಗೆ ಪಂಚ್ ಕೊಡುವಂತಹ ಕೆಲಸಗಳಾಗ್ತಾ ಇದೆಯಾ? ಯಾಕಂದ್ರೆ ಜಯಮೃತ್ಯುಂಜಯ ಸ್ವಾಮೀಜಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕೈ ನಾಯಕರು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯವರು ಆರೋಪಗಳ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ವಿನಯ್ ಕುಲಕರ್ಣಿಗೆ ಬಿಜೆಪಿ ಠಕ್ಕರ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ. ಸೊ ನಿನ್ನೆಯಿಂದಲೂ ಕೂಡ ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿತ್ತು. ಅದಕ್ಕೆ ನ್ಯೂಸ್ 18 ಜೊತೆಗೆ ಬಸವ ಮೃತ್ಯುಂಜಯ ಶ್ರೀಗಳು ಕೂಡ ಮಾತನಾಡಿದ್ರು. ಇದೆಲ್ಲ ಕೂಡ ಸತ್ಯಕ್ಕೆ ದೂರವಾದಂತಹ ಮಾತುಗಳು ಅನ್ನೋದನ್ನ ಕೂಡ ಹೇಳಿದ್ರು. ಆದ್ರೆ ಬಿಜೆಪಿ ಅವರು ಮಾತ್ರ ಪಟ್ಟನ್ನ ಸಡಿಲಿಸುವಂತೆ ಕಾಣಿಸ್ತಾ ಇಲ್ಲ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಇದೀಗ ಶಿಗ್ಗಾಂವಿಯಿಂದ ಮುಖ್ಯಮಂತ್ರಿಗಳು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದೇ ಶಿಗ್ಗಾಂವಿ ಕ್ಷೇತ್ರದ ಮೇಲೆ ವಿನಯ್ ಕುಲಕರ್ಣಿ ಅವರು ಕೂಡ ಕಣ್ಣಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರ. ಸೊ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ಒಟ್ಟಾರೆ ಹೆಂಗಿದೆ ಆ ಭಾಗದ ಚಿತ್ರಣ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನಕ್ಕೆ ಬಂದಿರುವಂತದ್ದು. ಅದಕ್ಕೆ ಎದುರಾಳಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ವಿನಯ್ ಕುಲಕರ್ಣಿ ಅವರು ಕೂಡ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ವಿನಯ್ ಕುಲಕರ್ಣಿ ಅವರಿಗೆ ಪ್ರಾರಂಭದಲ್ಲೇ ಒಂದು ರೀತಿ ಪಂಚ್ ಕೊಡುವಂತಹ ಒಂದು ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಪಂಚಮಸಾಲಿ ಹೋರಾಟದ ಮುಖಾಂತರವಾಗಿನೇ ವಿನಯ್ ಕುಲಕರ್ಣಿ ಅವರು ಕೂಡ ಗುರುತಿಸಿಕೊಂಡಿದ್ರು. ಜಯಮೃತ್ಯುಂಜಯ ಸ್ವಾಮೀಜಿ ಅವರ ಜೊತೆಗೆ ಹೋರಾಟವನ್ನು ಕೂಡ ಮಾಡಿದ್ರು. ಈಗ ಒಂದು ರೀತಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ಮುಖಾಂತರವಾಗಿನೇ ವಿನಯ್ ಕುಲಕರ್ಣಿ ಅವರಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ರಾಜ್ಯದ ಬಿಜೆಪಿ ನಾಯಕರು ಮಾಡಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ನಿರ್ಣಾಯಕವಾಗಿರುವಂತದ್ದು ಪಂಚಮಸಾಲಿ ಸಮುದಾಯದ ಮತದಾರರು ಅವರೇ ನಿರ್ಣಾಯಕವಾಗಿದ್ದಾರೆ. ಯಾವುದೇ ಅಭ್ಯರ್ಥಿ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಅವರೇ ಸಮುದಾಯನೇ ಪ್ರಮುಖವಾಗಿದ್ದಾರೆ. ಮತ್ತೆ ಈಗಾಗಲೇ ಅಲ್ಲಿ ಇರತಕ್ಕಂಥ ಪಂಚಮಸಾಲಿ ಸಮುದಾಯ ವಿನಯ್ ಕುಲಕರ್ಣಿ ಅವರ ಸಮುದಾಯದವರಾಗಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ವಿನಯ್ ಕುಲಕರ್ಣಿ ಅವರಿಗೆ ಲಾಭ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಪ್ಲಾನ್ ಅನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ. ಅದೇ ಒಂದು ಸಮುದಾಯವನ್ನ ಒಂದು ರೀತಿ ವಿನಯ್ ಕುಲಕರ್ಣಿ ಅವರಿಂದ ದೂರ ಮಾಡುವಂತ ಒಂದು ಕೆಲಸ. ಈಗಾಗಲೇ ಮುಖ್ಯವಾಗಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಒಂದು ರೀತಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋ ಹೇಳಿಕೆಯನ್ನ ರಾಜ್ಯದ ಬಿಜೆಪಿ ನಾಯಕರು ನಿನ್ನೆ ತಾನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ರಕ್ಷಣೆ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಈ ಮುಖಾಂತರವಾಗಿ ಕ್ಷೇತ್ರದಲ್ಲಿ ಏನು ತಮ್ಮ ವಿರುದ್ಧ ತೊಡೆ ತಟ್ಟಲು ಮುಂದಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರಿಗೆ ಒಂದು ರೀತಿ ತಿರುಗೇಟು ಕೊಡುವಂತದ್ದು, ಅಂದ್ರೆ ಪ್ರಾರಂಭದಲ್ಲೇ ಒಂದು ರೀತಿ ಶಾಕ್ ಅನ್ನು ಕೊಡುವಂತಹ ಒಂದು ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಟಫ್ ಆಗಿರುವಂತದ್ದು. ಒಂದ್ ಕಡೆಗೆ ಮುಸ್ಲಿಂ ಸಮುದಾಯ ಕೂಡ ಒಂದು ರೀತಿ ರೆಬಲ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಪಂಚಮಸಾಲಿ ಕೂಡ ಒಂದು ರೀತಿ ದೂರ ಆಗ್ಬಿಟ್ರೆ ನನ್ನ ಗೆಲುವು ಕಷ್ಟ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದು ರೀತಿ ವಿನಯ್ ಕುಲಕರ್ಣಿ ಅವರಿಂದ ಒಂದಷ್ಟು ಸಮುದಾಯದ ಮತದಾರರನ್ನ ದೂರ ಮಾಡುವಂತ ಕೆಲಸಕ್ಕೆ ಈ ಒಂದು ರಾಜ್ಯದ ನಾಯಕರು ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋದು. ಅದಕ್ಕೋಸ್ಕರವಾಗಿಯೇ ನಿನ್ನೆ ಒಂದು ರೀತಿ ಈ ಒಂದು ಕಿರುಕುಳದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಈಗ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಅವರು ಸ್ಪರ್ಧೆ ಮಾಡಿದ್ರೆ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಟಫ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಒಂದು ರೀತಿ ಪ್ರಾರಂಭದಲ್ಲಿ ಅವರು ಸ್ಪರ್ಧೆ ಮಾಡೋಕ್ಕೂ ಮುಂಚಿತವಾಗಿಯೇ ಅದೇ ಒಂದು ಸಮುದಾಯದ ಮುಖಾಂತರವಾಗಿ ಒಂದು ರೀತಿ ಪಂಚ್ ಅನ್ನ ಕೊಟ್ಟಿರುವಂತದ್ದು. ಶ್ರುತಿ, ಅಂದ್ರೆ ಮುಖ್ಯಮಂತ್ರಿಗಳಿಗೂ ಕೂಡ ಆತಂಕ ಕಾಡ್ತಾ ಇದೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಹಾಗಾದ್ರೆ ವಿನಯ್ ಕುಲಕರ್ಣಿ ಅವರು ನಿಂತ್ಕೊಂಡ್ರೆ ಸೊ ತನ್ನ ಹಾದಿಗೆ ಅಡ್ಡಗಾಲ ಹಾಕ್ದಂಗ ಆಗತ್ತೆ ಅನ್ನೋದು ಒಂದು ಮೆಂಟಾಲಿಟಿ ಇದೆ. ಹಾಗಾದ್ರೆ ಖಂಡಿತವಾಗ್ಲೂ ಶ್ರುತಿ, ಆತಂಕ ಇದ್ರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮದೇ ಆದಂತಹ ಮತಗಳ ಬ್ಯಾಂಕ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಎಲ್ಲಾ ಸಮುದಾಯಗಳನ್ನು ಕೂಡ ಓಲೈಕೆ ಮಾಡುವ ವಿಚಾರದಲ್ಲೂ ಕೂಡ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ. ಶ್ರುತಿ, ಮುಖ್ಯವಾಗಿ ಕಳೆದ 13-14 ಬಾರಿ ಮುಖ್ಯಮಂತ್ರಿಗಳು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲಾ ಸಮುದಾಯಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡಬೇಕು ಅದನ್ನ ಕಡೆ ಗಮನವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಈಗ ವಿನಯ್ ಕುಲಕರ್ಣಿ ಅವರು ಸ್ಪರ್ಧೆ ಮಾಡೋದ್ರಿಂದಾಗೇನೆ ಸಹಜವಾಗಿಯೇ ಆ ಒಂದು ಸಮುದಾಯ ತಮ್ಮ ವಿರುದ್ಧವಾಗಿ ರೆಬಲ್ ಆಗ್ಬಹುದು ಅನ್ನೋ ಒಂದು ಆತಂಕ ಕೂಡ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಕಾಡ್ತಾ
ಇದೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿನೇ ಅದೇ ಒಂದು ಸಮುದಾಯದ ಮುಖಾಂತರವಾಗಿ ಒಂದು ರೀತಿ ವಿನಯ್ ಕುಲಕರ್ಣಿ ಅವರಿಗೆ ವಿರುದ್ಧವಾಗಿ ಒಂದು ರೀತಿ ಸೆಡ್ಡನ್ನು ಮಾಡಿದಿರುವಂತದ್ದು. ಅಂದ್ರೆ ವಿನಯ್ ಕುಲಕರ್ಣಿ ಅವರ ವಿರುದ್ಧವಾಗಿ ಈ ರೀತಿಯಿಂದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಸಹಜವಾಗಿನೇ ಆ ಒಂದು ಸಮುದಾಯ ಅವರ ವಿರುದ್ಧವಾಗಿ ತಿರುಗಿ ಬೀಳುತ್ತೆ ಅನ್ನೋದು ಕೂಡ ಲೆಕ್ಕಾಚಾರ ಆಗಿದೆ. ಅದಕ್ಕೋಸ್ಕರವಾಗಿನೇ ಒಂದು ರೀತಿ ನಿನ್ನೆ ಕಿರುಕುಳದ ವಿಚಾರವನ್ನ ಒಂದು ರೀತಿ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳಾಗಿದ್ದಂತ ಜಯಮೃತ್ಯುಂಜಯ ಸ್ವಾಮೀಜಿಗೂ ಕೂಡ ಒಂದು ರೀತಿ ರಕ್ಷಣೆ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರವನ್ನ ಒಂದು ರೀತಿ ರಾಜಕೀಯವಾಗಿ ಲಾಭವನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನ ಮಾಡ್ತಿರುವಂತದ್ದು. ಒಂದ್ ಕಡೆಗೆ ಮೀಸಲಾತಿ ವಿಚಾರ 2D ಮೀಸಲಾತಿ ಕೊಟ್ಟಂತ ವಿಚಾರದಲ್ಲಿ ಒಂದು ರೀತಿ ಒಪ್ಕೊಳ್ಳಿ ಅನ್ನೋದು ಸ್ವಾಮೀಜಿಗಳಿಗೆ ಕಾಂಗ್ರೆಸ್ ನಾಯಕರು ಆಪದನೆಯನ್ನ ಮಾಡಿದ್ರು. ಬಿಜೆಪಿ ನಾಯಕರು ಒಪ್ಕೊಳ್ಳಿ ಅನ್ನೋದು ಫೋನ್ ಮಾಡಿ ಒತ್ತಡವನ್ನ ಹಾಕಿದ್ರು ಅಂತದ್ದು. ಅದೇ ಈಗ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ನಾಯಕರು ತಿರುಗುಬಾಣವನ್ನ ಬಿಟ್ಟಿದ್ದಾರೆ. ಯಾಕೆ ಈ ಒಂದು ಸಮುದಾಯವನ್ನ ಮೀಸಲಾತಿಯನ್ನು ಒಪ್ಕೊಂಡ್ರೆ ನೀವು ಅನ್ನೋದು ಜಯಮೃತ್ಯುಂಜಯ ಸ್ವಾಮೀಜಿಗೆ ಪ್ರಶ್ನೆಯನ್ನ ಮಾಡಿದ್ರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ರೀತಿ ಒಂದು ರೀತಿ ರಾಜಕೀಯ ಜಟಾಪಟಿ ಜೊತೆಗೆ ಒಂದು ರೀತಿ ಪಂಚಮಸಾಲಿ ಸಮುದಾಯದ ಮುಖಾಂತರವಾಗಿನೇ ಒಂದು ರೀತಿ ವಿನಯ್ ಕುಲಕರ್ಣಿಗೆ ಒಂದು ರೀತಿ ಕಟ್ಟಿ ಹಾಕುವಂತ ಕೆಲಸಕ್ಕೆ ರಾಜ್ಯದ ಬಿಜೆಪಿ ನಾಯಕರು ಮತ್ತೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತದ್ದು. ಶ್ರುತಿ. ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇವತ್ತು ನಾಳೆ ಬಿಜೆಪಿ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ರೆಡಿ ಆಗುತ್ತೆ. ಎಲ್ಲ ಕ್ಷೇತ್ರಗಳಿಂದ ಬಂದಿರುವಂತಹ ಲಿಸ್ಟ್ ಅನ್ನು ಆಧರಿಸಿ ಅಭ್ಯರ್ಥಿಯ ಆಯ್ಕೆ ನಡೆಯುತ್ತೆ. ಜಿಲ್ಲಾ ಕೋರ್ ಕಮಿಟಿ ಸಭೆಗಳಾಯಿತು. ಅದಾದ ಮೇಲೆ ಇವತ್ತು ರಾಜ್ಯ ಕೋರ್ ಕಮಿಟಿ ಸಭೆಯನ್ನ ಏರ್ಪಾಡು ಮಾಡಿದ್ದಾರೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಸಭೆ ಕೂಡ ಶುರುವಾಗುತ್ತೆ. ಮೊದಲ ಬಾರಿಗೆ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಭಾಗಿಯಾಗ್ತಾರೆ. ಏಪ್ರಿಲ್ 6ನೇ ತಾರೀಕು ಬಿಜೆಪಿಯ ಮೊದಲ ಲಿಸ್ಟ್ ರಿಲೀಸ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬೆಳಗ್ಗೆ 10 ಗಂಟೆಗೆ ಮೀಟಿಂಗ್ ಶುರುವಾಗುತ್ತೆ. ಅದಾದ ಮೇಲೆ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಏಪ್ರಿಲ್ 6ನೇ ತಾರೀಕು ಬಿಜೆಪಿ ಮೊದಲ ಲಿಸ್ಟ್ ಅನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅವರಿಗೂ ಕೂಡ ಸಾಕಷ್ಟು ಕಸರತ್ತಿನ ಮೇಲೆ ಕಸರತ್ತನ್ನ ನಡೆಸಿ ವೋಟಿಂಗ್ ಅನ್ನ ಕೆಲವೊಂದಿಷ್ಟು ಭಾಗಗಳಲ್ಲಿ ಹಾಕಿಸಿ ಅಭ್ಯರ್ಥಿಗಳನ್ನ ಯಾರನ್ನಾಗಿ ಆಯ್ಕೆಯನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಸಾಕಷ್ಟು ಒಳೆದು ತೂಗಿ ಬಿಜೆಪಿಯವರು ಕೂಡ ಈ ಬಾರಿ ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷದಲ್ಲಿದ್ರೂ ಕೂಡ ಬಿಜೆಪಿ ಅವರಿಗೆ ಅಷ್ಟೊಂದು ಈಸಿಯಾಗಿ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಿ ಪಟ್ಟಿಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಅಷ್ಟು ಸುಲಭದ ಮಾತಿಲ್ಲ. ಆ ಹಿನ್ನೆಲೆಯಲ್ಲೇ ಇನ್ನೂ ಕೂಡ ಲೆಕ್ಕಾಚಾರಗಳನ್ನ ಹಾಕ್ತಲೇ ಇದ್ದಾರೆ. ನೋಡ್ಬೇಕು. ಹಾಗಾದ್ರೆ ಬಿಜೆಪಿ ಕಡೆಯಿಂದ ಈಗಾಗಲೇ ಒಂದು ಶಾರ್ಟ್ ಲಿಸ್ಟ್ ರೆಡಿ ಆಗಿದೆಯಲ್ಲ, ಹಾಗಾದ್ರೆ ಯಾವ ರೀತಿಯಾಗಿ ರೆಡಿ ಆಗಿದೆ ಶಾರ್ಟ್ ಲಿಸ್ಟ್ ಅದನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಬಿಜೆಪಿ ಕರೆಗಳ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಹೇಳಿ ಇವತ್ತು ಹಾಗೆ ನಾಳೆ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಅನ್ನ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲೇ ಇವತ್ತು ಒಂದು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಇವತ್ತು ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಈಗಾಗಲೇ ಜಿಲ್ಲಾ ಕೋರ್ ಕಮಿಟಿ ಸಭೆಗಳಾಯಿತು. ಇವತ್ತು ಬಿಜೆಪಿಯ ಮಲ್ಲೇಶ್ವರಂ ಕಚೇರಿಯಲ್ಲಿ ಬಿಜೆಪಿಯ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಕ್ಷೇತ್ರವಾರು ಆಕಾಂಕ್ಷಿಗಳ ಹೆಸರು ಇಲ್ಲಿ ಶಾರ್ಟ್ ಲಿಸ್ಟ್ ಆಗಿದೆ ಈಗಾಗಲೇ. ಯಾಕಂದ್ರೆ ಆಯಾಯ ಕ್ಷೇತ್ರಗಳ ವೈಸ್ ಯಾರಿಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ್ದಾರೆ. ಏನು ಒಂದೊಂದು ಕ್ಷೇತ್ರದಲ್ಲಿ ಸುಮಾರು 5 ರಿಂದ 10 ಅಭ್ಯರ್ಥಿಗಳು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳಾಗಿದ್ರು. ಅಂತವರ ಹೆಸರನ್ನ 2 ರಿಂದ 3ಕ್ಕೆ ಇಳಿಕೆ ಮಾಡಿದ್ದಾರೆ. ಅದರಲ್ಲೂ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. 2 ದಿನದಲ್ಲಿ ಹೆಸರುಗಳು ಚುನಾವಣಾ ಸಮಿತಿಗೆ ಶಿಫಾರಸನ್ನ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಟೈಮ್ ಕೂಡ ಜಾಸ್ತಿ ಇಲ್ಲ. ಯಾಕಂದ್ರೆ ಅವರು ಕೂಡ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಪ್ರಚಾರವನ್ನ ಮಾಡಬೇಕಾಗತ್ತೆ. ಹಾಗಾಗಿ ಇತ್ತೀಚಿನ ಸರ್ವೆ ಆಧಾರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಇವರು ಒಳ ಸರ್ವೆಗಳನ್ನ ಮಾಡಿಸಿದ್ದಾರೆ ಸಾಕಷ್ಟು. ಯಾರು ಅಭ್ಯರ್ಥಿ ಗೆಲ್ಲಬಹುದು ಅಂತ ಹೇಳಿ ಅಂತಹ ಇತ್ತೀಚಿನ ಸರ್ವೆಗಳನ್ನ ಆಧಾರವಾಗಿ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಭಾಗಿಯಾಗ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯುತ್ತೆ. ಈಗಾಗಲೇ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕಿಯಾಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಹಾಗಾಗಿ ಮಲ್ಲೇಶ್ವರಂನ ಕಚೇರಿಯಲ್ಲಿ ಶೋಭಾ ಅವರು ಕೂಡ ಭಾಗಿಯಾಗ್ತಾರೆ. ಅವರು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ಅಲ್ಲಿ ಚರ್ಚೆ ಮಾಡ್ತಾರೆ. ಏಪ್ರಿಲ್ 6ಕ್ಕೆ ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ. ಅಷ್ಟರಲ್ಲಿ ಇವತ್ತು ಅಥವಾ ನಾಳೆ ಕಂಪ್ಲೀಟ್ ಆಗಿ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ತೆಗೆದುಕೊಂಡು ಬಿಜೆಪಿ ಹೋಗಬೇಕಾಗುತ್ತೆ. ಏಪ್ರಿಲ್ 6ನೇ ತಾರೀಕೆ ಬಿಜೆಪಿ ಮೊದಲ ಪಟ್ಟಿ ಅಂತಿಮ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇವತ್ತು 4 ಇನ್ನೆರಡು ದಿನಗಳಲ್ಲಿ ಇವತ್ತು ಅಥವಾ ನಾಳೆ ಈಗೆಲ್ಲ ಫೈನಲ್ ಮಾಡಿ ಏಪ್ರಿಲ್ 6ನೇ ತಾರೀಕು ಕಂಪ್ಲೀಟ್ ಆಗಿ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಕೊಡ್ಲಿಕ್ಕೆ ಬಿಜೆಪಿ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಅಭ್ಯರ್ಥಿಗಳನ್ನ ಯಾವ ರೀತಿಯಾಗಿ ಆ ಮಾನದಂಡ ಏನು ಆಯ್ಕೆ ಮಾಡ್ಲಿಕ್ಕೆ ಅನ್ನೋದನ್ನ ಕೂಡ ತೋರಿಸ್ಬಿಡ್ತೀವಿ. ಕ್ಷೇತ್ರದಲ್ಲಿ ಅಭ್ಯರ್ಥಿಯ ವರ್ಚಸ್ಸು ಹೇಗಿದೆ, ಸದ್ಯದ ಮಟ್ಟಿಗೆ ಆ ಭಾಗದಲ್ಲಿ ಶಾಸಕರಿದ್ದಾರಲ್ಲ ಅವರ ಅಭ್ಯರ್ಥಿಯ ಆ ಒಂದು ವರ್ಚಸ್ಸು ಅದೇ ರೀತಿಯಾಗಿದೆಯಾ ಅಥವಾ ಕಡಿಮೆಯಾಗಿದೆಯಾ ಅಥವಾ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಏನಾದ್ರೂ ಕಂಡು ಬರ್ತಾ ಇದೆಯಾ, ಹೇಗೆ ಏನು ಅಂತ ಹೇಳಿ. ಮತ್ತೊಂದು ಕಡೆ ಜಾತಿಯಲ್ಲಿ ಪ್ರಾಬಲ್ಯ, ಒಳ್ಳೆಯ ಇಮೇಜ್, ಜಾತಿಯಲ್ಲಿ ಅವ್ರಿಗೊಂದು ಒಳ್ಳೆ ಪ್ರಭಾವ ಇರಬೇಕು, ಜೊತೆಗೆ ಒಳ್ಳೆಯ ಇಮೇಜ್ ಇದೆಯಾ ಹಾಗಾದ್ರೆ. ಯಾಕಂದ್ರೆ ನಮ್ಮ ಇಂಡಿಯನ್ ಪಾಲಿಟಿಕ್ಸ್ ನಿಂತಿರೋದೇ ಜಾತಿ ಪ್ರಭಾವದ ಮೇಲೆ. ಹಾಗಾಗಿ ಜಾತಿಯಲ್ಲಿ ಪ್ರಾಬಲ್ಯ ಇದೆಯಾ, ಹೆಂಗೆ ಏನು ಅನ್ನೋದೊಂದು ಮಾನದಂಡ. ಮತದಾರರಿಗೆ ಯಾವ ರೀತಿ ಹತ್ರ ಇದ್ದಾರೆ, ಗೆದ್ಬಿಟ್ಟು ಎಲ್ಲೋ ಒಂದ್ ಕಡೆ ಮನೆ ಮಾಡ್ಕೊಂಡು ಕ್ಷೇತ್ರಕ್ಕೆ ಹೋಗದೆ ಇದ್ದಾರಾ ಅಥವಾ ಜನರ ಸಂಪರ್ಕದಲ್ಲಿದ್ದಾರಾ, ಮತದಾರರಿಗೆ ಹತ್ರವಾಗಿದ್ದಾರಾ, ಅಥವಾ ಎದುರಾಳಿಯನ್ನ ಸೋಲಿಸೋದಕ್ಕೆ ಸಾಮರ್ಥ್ಯ ಇದೆಯಾ ಇವ್ರಿಗೇನೋ ಟಿಕೆಟ್ ಕೊಡ್ತೀವಿ ಬಟ್ ಎದುರಾಳಿ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವರ ವಿರುದ್ಧ ಗೆಲ್ಲುವಂತಹ ಸಾಮರ್ಥ್ಯ ಇದೆಯಾ,
ಸೊ ಎಲ್ಲ ಮಾನದಂಡ ಇದ್ದವರಂತಹ ಹೆಸರನ್ನ ಶಿಫಾರಸು ಮಾಡಿದ್ದಾರೆ. ಸೊ ಸಾಕಷ್ಟು ಮಾನದಂಡಗಳನ್ನ ಇಟ್ಕೊಂಡಿದ್ದಾರೆ. ಸೊ ಎಲ್ಲ ಕ್ವಾಲಿಟಿ ಇದ್ರೆ ಗೆಲ್ಲುವಂತಹ ಸಾಮರ್ಥ್ಯ, ಹಿಡಿತ, ಸೊ ಜನರಿಗೆ ಹತ್ತಿರವಾಗುವಂತಹ ಎಲ್ಲ ಸಾಮರ್ಥ್ಯಗಳಿದೆಯಾ ಅನ್ನೋದನ್ನ ನೋಡ್ತಾರೆ. ಪ್ರತಿ ಕ್ಷೇತ್ರಕ್ಕೆ 2-3 ಆಕಾಂಕ್ಷಿಗಳ ಹೆಸರನ್ನ ಶಿಫಾರಸು ಮಾಡಿದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಆಗಿರೋದು ಇದೆ. 5-10 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಸೊ ಅಂಥವ್ರನ್ನ 2-3 ಟಿಕೆಟ್ ಆಕಾಂಕ್ಷಿಗಳಿಗೆ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಸಮಿತಿಯಿಂದ ಅಂತಿಮ ತೀರ್ಮಾನ ಆಗುತ್ತೆ. ಈಗೇನು ಬಿಜೆಪಿ ಕಡೆಯಿಂದ ಈಗೊಂದು ಲಿಸ್ಟ್ ರೆಡಿ ಆಗುತ್ತೆ, ಅದನ್ನ ಕೇಂದ್ರ ಚುನಾವಣಾ ಸಮಿತಿ ಅಂತಿಮ ತೀರ್ಮಾನವನ್ನ ಕೂಡ ಮಾಡುತ್ತೆ. ಸೊ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬೆಳಗ್ಗೆ 10 ಗಂಟೆಗೆ ಸಭೆ ಆಗುತ್ತೆ. ಸೊ ಏಪ್ರಿಲ್ 6ನೇ ತಾರೀಕು ಬಿಜೆಪಿ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ. ನೋಡಬೇಕು ಯಾರ್ಯಾರಿಗೆ ಯಾವ್ಯಾವ ಭಾಗದಿಂದ ಟಿಕೆಟ್ ಸಿಗುತ್ತೆ. ಯಾಕಂದ್ರೆ ಸಾಕಷ್ಟು ರೀತಿಯಾದಂತಹ ತಂತ್ರಗಳನ್ನ ಬಿಜೆಪಿ ಅವರು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಗುಜರಾತ್ ಮಾಡೆಲ್ ಅನ್ನ ಅನುಸರಿಸ್ತಾರಾ ಅಥವಾ ಹಾಲಿ ಶಾಸಕರಿಗೆ ಟಿಕೆಟ್ ಫಿಕ್ಸ್ ಆಗತ್ತಾ, ಗೆಲ್ಲುವಂತಹ ಅಭ್ಯರ್ಥಿಗಳಿಗೆ ಮಣೆ ಹಾಕ್ತಾರಾ, ಹೇಗೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕು. ಭವಾನಿ ಸ್ಪರ್ಧೆಗೆ ವಿರೋಧ, ಪಕ್ಷದಿಂದಲೂ ಸಂದೇಶ. ಎಚ್ಡಿಕೆ ದೃಢ ನಿಲುವು, ಶಾಸಕರಿಂದ ಬೆಂಬಲ. ಭವಾನಿಗೆ ಹಾಸನ ದೂರ, ಸ್ವರೂಪ್ಗೆ ಟಿಕೆಟ್ ಫಿಕ್ಸ್. ಇದು ಸಿಂಹಾಸನದ ಫೈಟ್ನ ಸ್ಟೋರಿ. ಹಾಸನದಲ್ಲಿ ಭವಾನಿ ಸ್ಪರ್ಧೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲ ಶಾಸಕರು, ಜೆಡಿಎಸ್ ಅಭ್ಯರ್ಥಿಗಳಿಂದಲೂ ಕೂಡ ವಿರೋಧ ವ್ಯಕ್ತವಾಗಿದೆ. ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಬೇಡ ಅಂತ ಹೇಳಿ ನಾಯಕರುಗಳು ಹೇಳ್ತಾ ಇದ್ದಾರೆ. ಇದು ಭವಾನಿ ಅವರ ಸ್ಪರ್ಧೆಗೆ ಉಂಟಾಗಿರುವಂತಹ ತೊಡಕುಗಳು. ಭವಾನಿ ಅವರಿಗೆ ಟಿಕೆಟ್ ಕೊಟ್ರೆ ಬೇರೆ ಸಂದೇಶ ಹೋಗುತ್ತೆ, ವಿರೋಧಿಗಳಿಗೆ ಇದೇ ಅಜೆಂಡಾ ಆಗ್ಬಿಡುತ್ತೆ. ಈಗಾಗಲೇ ಕುಟುಂಬ ರಾಜಕಾರಣ ಅನ್ನೋ ದೊಡ್ಡ ಹಣೆಪಟ್ಟಿ ದೇವೇಗೌಡರ ಕುಟುಂಬದ ಮೇಲಿದೆ. ಈಗಲೂ ಮತ್ತೊಮ್ಮೆ ಅದೇ ರೀತಿಯಾಗಿ ಆಗತ್ತೆ ಅಂತ ಹೇಳಿ ಮನವರಿಕೆ ಮಾಡ್ಕೊಡ್ತಾ ಇದ್ದಾರೆ. ನಮಗೂ ಕೂಡ ಹಿನ್ನಡೆಯಾಗುತ್ತೆ ನೀವು ಭವಾನಿ ಅವರಿಗೆ ಟಿಕೆಟ್ ಕೊಟ್ರೆ ಅಂತ ಹೇಳಿ ಇನ್ನುಳಿದ ಜೆಡಿಎಸ್ ಅಭ್ಯರ್ಥಿಗಳು, ಬೇರೆ ಬೇರೆ ಭಾಗದವರು ಹೇಳ್ತಾ ಇದ್ದಾರೆ. ಕುಟುಂಬ ಪಾಲಿಟಿಕ್ಸ್ ಹಣೆಪಟ್ಟಿ ಕಳಚಬೇಕು ಅಂತ ಹೇಳಿದ್ರೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಜೆಡಿಎಸ್ನ ಟಿಕೆಟ್ ಆಕಾಂಕ್ಷಿಗಳು. ಎಚ್.ಡಿ. ಕುಮಾರಸ್ವಾಮಿ ಅವರ ನಿರ್ಧಾರಕ್ಕೆ ಸಾಕಷ್ಟು ಜನ ಜೆಡಿಎಸ್ನ ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ದೊಡ್ಡಗೌಡರು ಏನ್ ತೀರ್ಮಾನವನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ದೊಡ್ಡಗೌಡರ ಅಂಗಳದಲ್ಲಿ ಇದೀಗ ಜೆಡಿಎಸ್ನ ಅಂದ್ರೆ ಹಾಸನದ ಜೆಡಿಎಸ್ ಟಿಕೆಟ್ನ ಚೆಂಡಿದೆ. ನೋಡ್ಬೇಕು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಇದು ದೇವೇಗೌಡರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಸಂಕಷ್ಟ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಟೇಲ್ರೆ, ಸೊ ಇಲ್ಲಿ ರಾಜ್ಯವನ್ನ ನಾನು ಆಳಬೇಕು ಅಂತ ಹೇಳಿ ಕನಸು ಕಾಣ್ತಾ ಇರುವಂತಹ ಕುಮಾರಸ್ವಾಮಿ ಅವರಿಗೆ ತಮ್ಮ ಕುಟುಂಬ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಆ ಫೈಟ್ ಅನ್ನ ಎದುರಿಸ್ಲಿಕ್ಕೆ ಆಗ್ತಾ ಇಲ್ವಾ? ಏನ್ ಕಥೆ, ಏನಾಗ್ತಾ ಇದೆ ದೇವೇಗೌಡರ ಫ್ಯಾಮಿಲಿಯಲ್ಲಿ? ಶ್ರುತಿ ರಾಜ್ ದೇವೇಗೌಡರು ಈ ದೇಶದ ಲಿವಿಂಗ್ ಪೊಲಿಟಿಕಲ್ ಲೆಜೆಂಡ್. ಇಳಿ ವಯಸ್ಸಿನಲ್ಲಿ ಎಲ್ಲೊಂದ್ ಕಡೆ ಈ ಕುಟುಂಬ ರಾಜಕೀಯ ಅವರಿಗೆ ಬಹಳಷ್ಟು ಮತ್ತಷ್ಟು ಅವರನ್ನ ಎಲ್ಲೊಂದ್ ಕಡೆ ನೋವಿಗೆ ದೂಡುವಂತ ಒಂದು ಇದೊಂಥರ ದುರಿತ ಕಾಲ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಸನದ ಟಿಕೆಟ್ ವಿಚಾರ ಸಂದರ್ಭವಾಗಿ ಇಡೀ ಕುಟುಂಬ ಮತ್ತು ಇಡೀ ರಾಜಕಾರಣ ಸುತ್ತ ಭವಾನಿ ಟಿಕೆಟ್ ವಿಚಾರವೇ ಈಗ ಸುತ್ತುತ್ತಿರುವಂತದ್ದು. ಈಗಾಗಲೇ ಭವಾನಿ ಅವರ ಟಿಕೆಟ್ ಕೊಟ್ಟಿರೋದು ಬೇರೆ ಸಂದೇಶ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಾಮಾನ್ಯ ಕಾರ್ಯಕರ್ತರಿಗೆ, ಅದು ಸ್ವರೂಪ್ ಇರ್ಬೋದು, ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿರೋದು. ಇದರ ಬೆನ್ನಲ್ಲೇ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ರೆ ನಮ್ಮ ಕ್ಷೇತ್ರಗಳು ಕೂಡ ಇದರ ದುಷ್ಪರಿಣಾಮ ಆಗುತ್ತೆ. ಸೈಲೆಂಟ್ ಮತದಾರರು, ವಿದ್ಯಾವಂತ ಮತದಾರರು ಮತ್ತು ಪ್ರಜ್ಞಾವಂತ ಮತದಾರರು ಕುಟುಂಬ ರಾಜಕಾರಣವನ್ನ ಮುಂದಡಿ ಇಟ್ಕೊಂಡು ನಮಗೆ ಎಲ್ಲೊಂದ್ ಕಡೆ ನಮಗೆ ವಿರುದ್ಧವಾಗಿ ಮತ ಹಾಕ್ತಾರೆ ಅನ್ನೋದು ಅನೇಕ ಅಭ್ಯರ್ಥಿಗಳು ಮತ್ತು ಹಾಲಿ ಶಾಸಕರ ಅಭಿಪ್ರಾಯ ಆಗಿರುವಂತದ್ದು. ಜೊತೆಗೆ ಸಾಮಾಜಿಕ ಜಾಲತಾಣ ಮತ್ತು ನಮ್ಮ ವಿರೋಧಿಗಳು ಕೂಡ ಇದನ್ನ ಎಲ್ಲೊಂದ್ ಕಡೆ ದೊಡ್ಡ ಸುದ್ದಿಯನ್ನ ಮಾಡ್ತಾರೆ. ನೀವು ಭವಾನಿ ರೇವಣ್ಣ ಟಿಕೆಟ್ ಕೊಡೋದ್ರಿಂದ ನಮ್ಮ ಕ್ಷೇತ್ರಗಳು ಅನೇಕ ಕಡೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಪ್ರಜ್ಞಾವಂತ ಮತದಾರರು ಜೆಡಿಎಸ್ ಮುಖ ಆಗುವ ಸಾಧ್ಯತೆ ಇದೆ. ಅನಗತ್ಯ ಚರ್ಚೆಗೆ ಎಡೆ ಮಾಡಿಕೊಟ್ಟಂತಾಗುತ್ತೆ, ಸುದ್ದಿ ಮಾಡಿಕೊಟ್ಟಂತಾಗುತ್ತೆ. ಜೊತೆಗೆ ಜೆಡಿಎಸ್ ನ ಇಮೇಜ್ಗೂ ಡ್ಯಾಮೇಜ್ ಆಗುತ್ತೆ, ಅಭ್ಯರ್ಥಿಗಳ ಇಮೇಜ್ಗೂ ಡ್ಯಾಮೇಜ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನ್ನು ಕೊಡಬೇಡಿ ಮತ್ತು ಅವರ ಹೆಸರನ್ನ ಪರಿಗಣಿಸಬೇಡಿ ಅಂತ ಇದೀಗ ಅನೇಕ ಶಾಸಕರು ಮತ್ತು ಈಗಾಗಲೇ ಜೆಡಿಎಸ್ ಮೊದಲ ಪಟ್ಟಿಯಲ್ಲಿ ಘೋಷಣೆ ಆಗಿರ್ತಕ್ಕಂಥ ಅನೇಕ ಅಭ್ಯರ್ಥಿಗಳು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ದೇವೇಗೌಡರಿಗೆ ಒತ್ತಾಯವನ್ನು ಮಾಡ್ತಾರೆ. ಆ ಮುಖಾಂತರ ಪಕ್ಷದ ಒಳಗಡೆ ಎಲ್ಲೋ ಕಡೆ ಎಚ್.ಡಿ. ರೇವಣ್ಣರವರ ಕುಟುಂಬದ ಬೆಂಬಲಕ್ಕೆ ಯಾವ ಅಭ್ಯರ್ಥಿಗಳು ಇಲ್ಲ ಮತ್ತು ಶಾಸಕರು ಇಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿರುತ್ತದೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಈ ಒಂದು ಜುಗಲ್ಬಂದಿಯಲ್ಲಿ ಯಾವುದೇ ಒಬ್ಬ ಶಾಸಕ ಮತ್ತು ಅಭ್ಯರ್ಥಿ ಅಥವಾ ನಾಯಕ ಇದುವರೆಗೂ ಕೂಡ ರೇವಣ್ಣ ಅವರ ಕುಟುಂಬದ ಪರವಾಗಿ ಅಥವಾ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಮತ್ತು ಬೆಂಬಲವನ್ನು ನೀಡಿಲ್ಲ.
ಆ ಮುಖಾಂತರ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇಡೀ ಜೆಡಿಎಸ್ ನ ಸಮೂಹ ನಾಯಕರ ಪಡೆ ಮತ್ತು ಅಭ್ಯರ್ಥಿಗಳು ಮತ್ತು ಹಾಲಿ ಶಾಸಕರು ನಿಂತಿರುವಂತದ್ದು. ಆ ಮುಖಾಂತರ ಭವಾನಿ ರೇವಣ್ಣ ಅವರಿಗೆ ಅಥವಾ ರೇವಣ್ಣ ಕುಟುಂಬಕ್ಕೆ ಇದು ಅತಿ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕುಮಾರಸ್ವಾಮಿ ಅವರ ಮಾತಿಗೆ ಇದೀಗ ಅನೇಕ ಅಭ್ಯರ್ಥಿಗಳು ಮತ್ತು ಶಾಸಕರು ಸಾಥ್ ಕೊಟ್ಟಿರುವಂತದ್ದು. ಹಾಗಾಗಿ ಇದೀಗ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಇದು ಮತ್ತೊಂದು ರೀತಿಯ ಹಿನ್ನಡೆ ಅಂತ ಹೇಳ್ಬೋದು ಶ್ರುತಿ ರಾಜ್. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಜೆಡಿಎಸ್ನಲ್ಲಿ ಕಗ್ಗಂಟಾಗದೆ ಹಾಸನದ ಟಿಕೆಟ್ ಫೈಟ್. ಭವಾನಿ ವಿರುದ್ಧ ಎಚ್ಡಿಕೆ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅನಿತಾ ಹೋಲಿಕೆಯನ್ನ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಇಲ್ಲಿ ಮಾತುಕತೆಯನ್ನ ಹೇಳಿದ್ದಾರೆ. ಅಂದ್ರೆ ಅನಿತಾ ಕುಮಾರಸ್ವಾಮಿ ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ವಲ್ಲ, ರಾಮನಗರ ಕ್ಷೇತ್ರವನ್ನ ತನ್ನ ಮಗನಿಗೆ ಬಿಟ್ಕೊಟ್ಟಿದ್ದಾರೆ. ಅವತ್ತು ಪಕ್ಷವನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಸ್ಪರ್ಧೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇತ್ತು, ಹಂಗಾಗಿ ಅವರು ಸ್ಪರ್ಧೆ ಮಾಡಿದ್ರು. ನಮ್ಮ ಅಭ್ಯರ್ಥಿಗಳೇನಾದ್ರೂ ಕೈ ಕೊಟ್ಟಾಗ ಸ್ಪರ್ಧಿಸಿ ಅವರು ಅವತ್ತು ಪಕ್ಷವನ್ನು ಉಳಿಸಿದ್ರು. ಈ ಬಾರಿ ಚುನಾವಣೆ ಮೇಲೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಯಾವುದೇ ಆಸಕ್ತಿ ಇಲ್ಲ. ಹಾಸನದ ಅಭ್ಯರ್ಥಿಯ ಆಯ್ಕೆಗೆ ಹೊಂದಿಸಿ ಚರ್ಚೆ ಯಾಕೆ ಮಾಡ್ತೀರಾ ಅಂತ ಹೇಳಿ ಕುಮಾರಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ರೇವಣ್ಣ ಅವರ ಫ್ಯಾಮಿಲಿಯವರು ಎತ್ತಿದ ಇದೇ ವಿಚಾರ. ಯಾಕಂದ್ರೆ ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಂತಿರ್ಲಿಲ್ವಾ, ಹಾಗಾದ್ರೆ ನಮಗೂ ಇವಾಗ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಿ ಅನ್ನೋ ರೀತಿಯಲ್ಲಿ ಅವರ ಪುತ್ರರು ಕೂಡ ಹೇಳ್ತಾ ಇದ್ರು. ಸೊ ನಮ್ಮ ಅಮ್ಮನ್ನ ಈ ಬಾರಿ ಕಣಕ್ಕೆ ಇಳಿಸ್ತೀವಿ ಅನ್ನೋ ರೀತಿಯಲ್ಲಿ ಬಹಳ ಹುಮ್ಮಸ್ನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಹಾಗೆ ಸೂರಜ್ ರೇವಣ್ಣ ಅವರು. ಸೊ ಎಲ್ಲೋ ಒಂದು ಕಡೆ ಅವರ ಫ್ಯಾಮಿಲಿಯವರಿಗೆ ಇಂಡೈರೆಕ್ಟ್ ಆಗಿ ಕುಮಾರಸ್ವಾಮಿ ಅವರು ಹೇಳಿದ್ರ, ನೇರವಾಗಿ ಹೇಳಲಿಕ್ಕೆ ಆಗೋದಿಲ್ವಲ್ಲ, ಹಾಗಾಗಿ ಪರೋಕ್ಷವಾಗಿ ಈ ರೀತಿಯಾಗಿ ಟಾಂಟ್ ಕೊಡುವಂತಹ ಕೆಲಸಗಳಾಗ್ತಾ ಇದೆಯಾ ಏನೋ ಗೊತ್ತಿಲ್ಲ. ಅನಿತಾ ಕುಮಾರಸ್ವಾಮಿ ಅವರನ್ನ ನಾನು 2 ಚುನಾವಣೆ ನಿಲ್ಲಿಸ್ಲಿಕ್ಕೆ ಕಾರಣ 3 ಚುನಾವಣೆಗೆ ಅಲ್ಲಿ ಪಕ್ಷದ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಪಕ್ಷದ ಗೌರವ ಉಳಿಸ್ಲಿಕ್ಕೋಸ್ಕರವಾಗಿ ಅನಿತಾ ಕುಮಾರಸ್ವಾಮಿ ಅವ್ರು ಬರಬೇಕು ಅಂತ ಇಲ್ಲದೇ ಇದ್ರು ರಾಜಕೀಯಕ್ಕೆ. ನಾನು ನನ್ನ ಹೆಸರಿನಲ್ಲಿ ಜನತೆ ಓಟ್ ಹಾಕ್ತಾರೆ ಅಂತೇಳಿ ಪಕ್ಷ ಉಳಿಸ್ಲಿಕ್ಕೆ ನಿಲ್ಲಿಸಿದ್ದೀನಿ. ಅದು ಹೊರತುಪಡಿಸಿ ಅನಿತಾ ಕುಮಾರಸ್ವಾಮಿ ಅವರು ಕುಟುಂಬದ ಗೌರವ ಹಾಳು ಮಾಡ್ತಕ್ಕಂಥದ್ದಕ್ಕೆ ಎಂದೂ ಸಹ ಅವರು ಎಲ್ಲೂ ಕೈ ಹಾಕಿಲ್ಲ. ಇವತ್ತು ಸಹ ಅವರು ಗೌರವಯುತವಾಗಿ ಒಂದು ಬಾರಿ ಚನ್ನಪಟ್ಟಣದಲ್ಲಿ ನಿಂತರು, ಅಲ್ಲಿ ಗೆದ್ದಿದ್ರು ಮಧುಗಿರಿನಲ್ಲಿ. ಇನ್ನು ಮುಂದಿನ ಚುನಾವಣೆ ಅವರು ಹಾಲಿ ಶಾಸಕರಿದ್ದಾಗಲೇ ದೇವೇಗೌಡರು ಇನ್ನೊಬ್ಬರಿಗೆ ಕೊಡಬೇಕು ಟಿಕೆಟ್ ಅಂದಾಗ ಕಾರ್ಯಕರ್ತರು ಕೊಟ್ಟವು. ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಲ್ಲಿಲ್ಲ, ಅಲ್ಲಿ MLA ಇದ್ರು. ನಂತರ ಚನ್ನಪಟ್ಟಣದ ಕಾರ್ಯಕರ್ತರು ಒತ್ತಡಕ್ಕೆ ಮಾಡೋದು ಅಭ್ಯರ್ಥಿ ಇಲ್ಲ ಅಂತ ನಿಂತಿದ್ರು. 5,000ದಲ್ಲಿ ಸೋತಿದ್ರು, 3,000 ಓಟಲ್ಲಿ. 3ನೇ ಬಾರಿ ರಾಮನಗರದಲ್ಲಿ ನಿಲ್ಲಿಸಿದ ಕಾರಣ ಅಲ್ಲಿ ನನಗೆ ಹಿಂದೆ ಒಬ್ಬರನ್ನ ಅಭ್ಯರ್ಥಿ ಪಕ್ಷದಿಂದ ಮಾಡಿ ಅವ್ರು ಕೈ ಕೊಟ್ಟೋದ್ರು ಅಂತೇಳಿ ಕಾರ್ಯಕರ್ತರು ಒತ್ತಡಕ್ಕೆ ಹಾಕ್ತಿದ್ದಷ್ಟೇ. ಅನಿತಾ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಅವರು ಮತ್ತೆ ಅಭ್ಯರ್ಥಿ ಆಗ್ತಕ್ಕಂಥದ್ದಕ್ಕೆ ಅವರು ಒಲವೂ ಇಲ್ಲ. ಅವರ ಚುನಾವಣಾ ರಾಜಕೀಯದಿಂದ ದೂರ ಇದ್ದಾರೆ. ಈ ಬಾರಿ ಅಂತ ಅಲ್ಲ, ಅವ್ರನ್ನ ನಾನು ದುರುಪಯೋಗ ಪಡಿಸ್ಕೊಂಡಿದ್ದೇನೆ. ಅನಿತಾ ಕುಮಾರಸ್ವಾಮಿ ಅವ್ರನ್ನ ಪಕ್ಷಕ್ಕೆ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಅರಕೆ ಕುರಿ ಮಾಡ್ತಾರೆ ಅಂತಲೂ ಬಹಳ ಜನ ಮಾತಾಡೋದು. ಪಕ್ಷದ ಗೌರವ ಉಳಿಸ್ಲಿಕ್ಕೆ ಅನಿತಾ ಕುಮಾರಸ್ವಾಮಿನ ಕರ್ಕೊಂಡ್ಬಂದಿದ್ದು, ಪಕ್ಷದ ಗೌರವ ಹಾಳು ಮಾಡ್ಲಿಕ್ಕೆ ಕರ್ಕೊಂಡ್ಬಂದಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಗಳ 2ನೇ ಲಿಸ್ಟ್ ಇವತ್ತು ಫೈನಲ್ ಆಗುತ್ತೆ. ದೆಹಲಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ. ಒಂದೆರಡು ದಿನಗಳಲ್ಲಿ 2ನೇ ಪಟ್ಟಿ ಘೋಷಣೆಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ಕಾಂಗ್ರೆಸ್ ಅಭ್ಯರ್ಥಿಗಳ 2ನೇ ಲಿಸ್ಟ್ ಇವತ್ತು ಆಲ್ಮೋಸ್ಟ್ ಫೈನಲ್ ಆಗುವಂತಹ ಸಾಧ್ಯತೆಗಳಿದೆ. ದೆಹಲಿಯಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ನಡೆಯುತ್ತೆ. ಈ ಒಂದು ಚುನಾವಣಾ ಸಮಿತಿಯ ಸಭೆಯಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಸಭೆಗೆ ಕೆಪಿಸಿಸಿ ಅಧ್ಯಕ್ಷರು ಶಿವಕುಮಾರ್ ಅವರು, ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್ ಅವರು, ಮತ್ತೊಂದು ಕಡೆ ಪರಮೇಶ್ವರ್ ಅವರು ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ನಾಯಕರುಗಳು ಕೂಡ ಇವತ್ತು ರಾಜ್ಯದಿಂದ ದೆಹಲಿ ಕಡೆಗೆ ಪ್ರಯಾಣವನ್ನು ಕೂಡ ಬೆಳೆಸ್ತಾರೆ. ದೆಹಲಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ. ಸೊ ಕೈ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಮುಂದಾಗಿದೆ. ಸೊ ಇನ್ನೆರಡು ದಿನಗಳಲ್ಲಿ ಆಲ್ಮೋಸ್ಟ್ ಫೈನಲ್ ಪಟ್ಟಿ ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಆದ್ರೆ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಬಿಜೆಪಿಯವರು ಅಭ್ಯರ್ಥಿಗಳ ಹಾಕಿದ ಮೇಲೆ ಹಾಕೋಣ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಲೆಕ್ಕಾಚಾರ ಇದೆ. ಕೈಪಾಳೆಯದ್ದು ನೋಡಬೇಕು. ನೋಡಿ, ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅನ್ನ ಸಿಎಂ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದ್ರೆ ನೀವು ಸಿಎಂ ಆಸೆಯನ್ನ ಕೈ ಬಿಡ್ತೀರಾ? ಇಂತಹ ಪ್ರಶ್ನೆಗೆ ಖಾಸಗಿ ವಾಹಿನಿಯೊಂದಕ್ಕೆ ಉತ್ತರ ಕೊಟ್ಟಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಇಂತಹ ನಿರ್ಧಾರವನ್ನ ಕೈಗೊಳ್ಳಲ್ಲ ಅಂತ ಹೇಳಿದ್ರು. ನಾವು ಪ್ರಜಾಸತ್ತಾತ್ಮಕವಾಗಿ ಮುನ್ನಡಿಬೇಕು, ಹೈಕಮಾಂಡ್ ತಾನಾಗಿ ನಿರ್ಧಾರವನ್ನ ಕೈಗೊಳ್ಳಲ್ಲ, ಈ ಹೊಸದಾಗಿ ಆಯ್ಕೆಯಾದ ಶಾಸಕರ ಅಭಿಪ್ರಾಯದ ಆಧಾರದಲ್ಲಿ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಜನರ ನಾಡಿ ಮಿಡಿತವೇ ಪಕ್ಷದ ನಾಡಿ ಮಿಡಿತ ಅಂತ ಹೇಳಿರುವಂತಹ ಸಿದ್ದರಾಮಯ್ಯ ಯಾರು ಬೇಕಾದ್ರೂ ಸಿಎಂ ಸ್ಥಾನದ ಆಕಾಂಕ್ಷಿ ಆಗಬಹುದು ಅಂತಂದ್ರು. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ಡಿಕೆ ಶಿವಕುಮಾರ್ ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ಯಾರೇ ಸಿಎಂ ಸ್ಥಾನದ ಆಸೆ ಹೊಂದಿದ್ರೆ ಅದನ್ನ ವ್ಯಕ್ತಪಡಿಸಿದ್ರೆ ಅದೇನ್ ತಪ್ಪಲ್ಲ ಅಂತ ಅಂದ್ರು. ಜೊತೆಗೆ ಹೊಸದಾಗಿ ಆಯ್ಕೆಯಾದ ಶಾಸಕರು ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡ್ತಾರೆ. ಇದರ ಆಧಾರದ ಮೇಲೆ ಅಂತಿಮವಾಗಿ ಸಿಎಂ ಯಾರಾಗಬೇಕು ಅಂತ ಹೇಳಿ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂದ್ರು ಸಿದ್ದರಾಮಯ್ಯನವರು.
ನೋಡಿ, ಹೈಕಮಾಂಡ್ ತಾನಾಗೆ ನಿರ್ಧಾರವನ್ನ ಕೈಗೊಳ್ಳಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನಾವು ಪ್ರಜಾಸತ್ತಾತ್ಮಕವಾಗಿ ಮುನ್ನಡಿಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಸಿಎಂ ಆಗುವಂತಹ ಆಸೆ ನನಗೂ ಇದೆ, ಈ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಈ ಬಾರಿ ನಾನು ಕಿಂಗ್ ಆಗ್ತೇನೆ, ಅದನ್ನ ತಪ್ಪಿಸೋದಕ್ಕೆ ಆಗಲ್ಲ. ಈ ಬಾರಿ 100ರಿಂದ 120 ಸೀಟ್ಗಳನ್ನ ನಾವು ಗೆದ್ದೇ ಗೆಲ್ತೇವೆ. ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿರೋದು ಯಾರಪ್ಪ ಅಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಸೊ ಆಶಾಭಾವನೆ ಒಳ್ಳೇದೆ. ಸೊ ಅವ್ರು ಹೇಳೋ ಪ್ರಕಾರ ಈ ಬಾರಿ ನಾವೇ ಅಧಿಕಾರದ ಗದ್ದುಗೆಯನ್ನ ಹಿಡಿಯೋದು, ಈ ಬಾರಿ 100ರಿಂದ 120 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡೂ ಕೂಡ 60ರಿಂದ 70 ಸೀಟ್ ತಲುಪಲ್ಲ ಅವೆರಡು ಪಕ್ಷಗಳು. ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಮುಖ್ಯಮಂತ್ರಿಗಳ ಕೋಟಾ ದೊಡ್ಡದಿದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಕಾಲೆಳೆಯೋ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ನಲ್ಲಿ ಮುಖ್ಯಮಂತ್ರಿಗಳದ್ದು ಕೋಟೆ ದೊಡ್ಡದಿದೆ ಕಾಂಗ್ರೆಸ್ನಲ್ಲಿ, ಅದರಿಂದ ಅವ್ರ ಪಕ್ಷದ ತೀರ್ಮಾನ ಅದು. ನಾವೇನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಆದ್ರೆ ನಂಬರ್ಸ್ ಬೇಕಲ್ಲ, ನಂಬರ್ಸ್ ಬಂದ ಮೇಲೆ ತಾನೇ ಅವೆಲ್ಲ ಪ್ರಶ್ನೆ ಬರೋದು. ಆಗ ಚರ್ಚೆ ಮಾಡೋಣ ಬನ್ನಿ. ಯಾವ ಕಾರಣಕ್ಕೂ ಬರಲ್ಲ. ಬಿಜೆಪಿ ಕಾಂಗ್ರೆಸ್ ಎರಡು 60-70 ಮೇಲೆ ಕ್ರಾಸೇ ಆಗಲ್ಲ. ಬನ್ನಿ ಕಿಂಗ್ ಮೇಕರ್ ಅಲ್ಲ. 100, 120, 115 ಸೀಟ್ ನಾನ್ ಕ್ರಾಸ್ ಬಂದ್ರೆ ಕಿಂಗ್ ಆಗ್ತಾರೆ ಸರ್ ಈ ವರ್ಷ. ಕಿಂಗ್ ಆಗಿದ್ರೆ ಯಾರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳದ್ದು ಕೋಟೆ ದೊಡ್ಡದಿದೆ ಕಾಂಗ್ರೆಸ್ನಲ್ಲಿ, ಅದರಿಂದ ಅವ್ರ ಪಕ್ಷದ. ವೆಲ್ಕಮ್ ಬ್ಯಾಕ್. ಚುನಾವಣಾ ಅಕ್ರಮಕ್ಕೆ ಬ್ರೇಕ್, ಎಲ್ಲೆಲ್ಲೂ ಹಾಕಿ ಕಣ್ಗಾವಲು, ಚೆಕ್ ಪೋಸ್ಟ್ಗಳಲ್ಲಿ ಅಲರ್ಟ್, ಸಿಸಿಟಿವಿ ಅಳವಡಿಕೆಗೆ ನಂಬರ್ ಪ್ಲೇಟ್ ಸ್ಕ್ಯಾನ್, ಹಳೆ ಕೇಸ್ಗಳಿಗೂ ದಂಡ. ಇದು ಪೊಲೀಸ್ ಅಲರ್ಟ್ನ ಸ್ಟೋರಿ. ಚುನಾವಣಾ ಅಕ್ರಮ ತಡೆಗೆ ಖಾಕಿ ಇದೀಗ ಫುಲ್ ಅಲರ್ಟ್ ಆಗಿದೆ. ಎಲ್ಲಾ ಕಡೆ ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿ ಕಟ್ಟೆಚ್ಚರವನ್ನು ವಹಿಸಿದೆ. ಲಾ ಅಂಡ್ ಆರ್ಡರ್ ಪೊಲೀಸರಿಗೆ ಸಂಚಾರಿ ಪೊಲೀಸರ ಸಾಥ್ ಕೂಡ ಸಿಕ್ಕಿದೆ. ಇಲ್ಲಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಸೊ ಇಲ್ಲಿ ANPR ಅಂದ್ರೆ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಗ್ನೈಸೇಷನ್ ಕ್ಯಾಮೆರಾಗಳನ್ನ ಹಾಕ್ತಾರೆ. ಸೊ ಎಲ್ಲ ಚೆಕ್ ಪೋಸ್ಟ್ ಗಳಲ್ಲೂ ಕೂಡ ಈ ANPR ಕ್ಯಾಮೆರಾಗಳನ್ನ ಹಾಕಿ ಅಲರ್ಟ್ ಆಗಿದ್ದಾರೆ ಅಕ್ರಮ ತಡೆಗೆ. ಸೊ ಹಳೆ ಕೇಸ್ಗಳಿಗೂ ಕೂಡ ದಂಡ ವಸೂಲಿ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸಂಚಾರಿ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ. ಸೊ ಎಲ್ಲ ಚೆಕ್ ಪೋಸ್ಟ್ ಗಳಲ್ಲೂ ಕೂಡ ಈ ANPR ಕ್ಯಾಮೆರಾವನ್ನ ಬಳಸಿ ಅಲರ್ಟ್ ಆಗಿದ್ದಾರೆ. ಸೊ ಈ ಹಿಂದೆ ಆಗಿರುವಂತಹ ಅಕ್ರಮಗಳ ವಿಚಾರದಲ್ಲಿ, ಜೊತೆಗೆ ಈಗ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಅನಧಿಕೃತವಾಗಿ ಸಾಗಾಟ ಮಾಡುವಂತಹ ಅಥವಾ ಈ ಹವಾಲಾ ಹಣಗಳು, ಈ ಸಂದರ್ಭದಲ್ಲಿ ದಾಖಲೆ ಇಲ್ಲದಂತಹ ಹಣಗಳನ್ನ ಸೀಸ್ ಮಾಡಲಿಕ್ಕೆ ಬಹಳ ಕಟ್ಟುನಿಟ್ಟಿನ ತಯಾರಿಗಳನ್ನ ಕೂಡ ಚುನಾವಣಾ ಅಕ್ರಮ ತಡೆ ನಿಗಾವನ್ನ ವಹಿಸಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ನೀತಿ ಸಂಹಿತೆ ಜಾರಿಯಾಗಿದೆ. ಅದರ ಪ್ರಮುಖವಾಗಿ ಬೆಂಗಳೂರಿನಾದ್ಯಂತ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದು ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ಹಾಕಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಚುನಾವಣಾ ಆಯೋಗ ಈ ಬಾರಿ ಕಟ್ಟೆಚ್ಚರವನ್ನು ವಹಿಸಿದ್ದು ಪೊಲೀಸ್ ಇಲಾಖೆಗೆ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಟ್ಟಿದೆ. ನಾವೀಗ ಕಂಠೀರವ ಸ್ಟೇಡಿಯಂ ಮುಂಭಾಗದಲ್ಲಿರುವಂತಹ ಒಂದು ಚೆಕ್ ಪೋಸ್ಟ್ ಬಳಿ ಇದ್ದೇವೆ. ಇಲ್ಲಿ ಕೇವಲ ಪೊಲೀಸ್ ಸಿಬ್ಬಂದಿ ಅಲ್ಲದೆ ಸಿಸಿಟಿವಿಗಳ ಕಣ್ಗಾವಲನ್ನು ಕೂಡ ಸೂಚನೆ ಮಾಡಿರುವುದು ನಾವು ನೋಡಬಹುದು. ಈಗ ಕಂಠೀರವ ಸ್ಟೇಡಿಯಂ ಮುಂಭಾಗದಲ್ಲಿರುವಂತಹ ಚೆಕ್ ಪೋಸ್ಟ್ ಇದು. ಇಲ್ಲಿ ಸುಮಾರು 2 ಸಿಸಿ ಕ್ಯಾಮೆರಾಗಳನ್ನ, ಅಂದ್ರೆ 4 ಬದಿಯಲ್ಲಿ ಒಟ್ಟಾರೆಯಾಗಿ ಇಲ್ಲಿ ಒಂದು 4-5 ಸಿಸಿ ಕ್ಯಾಮೆರಾಗಳನ್ನ ಹಾಕಿದ್ದಾರೆ. ಆದ್ರೆ ನೀವು ಮೇಲ್ ನೋಡುವಂತಹ ಸಿಸಿ ಕ್ಯಾಮೆರಾ ಅದು BBMP ಇಂದ ಹಾಕಿರುವಂತದ್ದು. ಆದ್ರೆ ಚುನಾವಣಾ ಆಯೋಗ ಕೇವಲ BBMP ಅಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ BBMP ಅನ್ನು ಹಾಕಿದೆ. ಅದನ್ನು ಹೊರತುಪಡಿಸಿ ಜಿಲ್ಲಾಧಿಕಾರಿಗಳ ಜೊತೆಗೂಡಿ ಚುನಾವಣಾ ಆಯೋಗ ಪ್ರತ್ಯೇಕವಾದಂತಹ ಸಿಸಿ ಕ್ಯಾಮೆರಾ, ಇದು ಹೈ ಕ್ವಾಲಿಟಿ ಇರುವಂತಹ ಏನು ಸಿಸಿ ಕ್ಯಾಮೆರಾ, ಇದು ಡೈವರ್ಷನ್ ಆಗುವಂತದ್ದು 5 ಕ್ಯಾಮೆರಾಗಳಿರುವಂತದ್ದು. ಇದು ಸುಮಾರು ಆ ಕ್ಯಾಮೆರಾಗಳನ್ನ ಎಲ್ಲಾ ಕಡೆ ಹಾಕಲಾಗಿರುವಂತದ್ದು. ಅಂದ್ರೆ ಅವರು ಪರಿಶೀಲನೆ ಮಾಡುವಂತದ್ದು ಇದೇನಿದೆ ಡೈರೆಕ್ಟ್ ಕನೆಕ್ಟೆಡ್, ಇದು ಚುನಾವಣಾ ಆಯೋಗ DC ಕಚೇರಿಯಲ್ಲಿ ಇರುತ್ತದೆ. ಇದು BBMP ಮತ್ತೆ ಪೊಲೀಸ್ ಇಲಾಖೆ ಹಾಕಿರುವಂತದ್ದು ಏನಿದೆ ಇದು ಕನೆಕ್ಟೆಡ್ ಇರುವಂತದ್ದು, ಇಲ್ಲಿ ಅವರು ಪರಿಶೀಲನೆ ಮಾಡಬಹುದು. ಆದ್ರೆ ಇವತ್ತು ಹಾಕಿರುವಂತಹ ಕ್ಯಾಮೆರಾಗಳೇನಿದೆ ಹೈ ಕ್ವಾಲಿಟಿ ಇರುವಂತಹ ಕ್ಯಾಮೆರಾ, ಅದು ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿ ಒಂದು ಕಂಟ್ರೋಲ್ ರೂಮ್ ಇರುತ್ತೆ, ಅಲ್ಲಿ ನೋಡ್ತಾರೆ. ಜೊತೆಗೆ ಜಿಲ್ಲಾಧಿಕಾರಿ ಎಲೆಕ್ಷನ್ ಕಮಿಷನ್ ಏನು ಅಧಿಕಾರಿಗಳಿದ್ದಾರೆ ಅವರು ಮೊಬೈಲ್ ಅಲ್ಲೇ ಎಲ್ಲಾ ಒಂದು ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಗಳಿದಾವೆ, ಏನೇನು ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅವೆಲ್ಲವನ್ನ ಕೂಡ ಚುನಾವಣಾ ಆಯೋಗ ಮಾಡುವಂತದ್ದು. ಜೊತೆಗೆ ಲಾ ಅಂಡ್ ಆರ್ಡರ್ ಪೊಲೀಸರು ಚೆಕ್ ಪೋಸ್ಟ್ ಗಳಲ್ಲಿ ಏನಿಷ್ಟು ದಿನ ವರ್ಕ್ ಮಾಡ್ತಾ ಇದ್ರು, ಇನ್ನು ಮೇಲೆ ಲಾ ಅಂಡ್ ಆರ್ಡರ್ ಪೊಲೀಸರ ಜೊತೆಯಲ್ಲಿ ಸಂಚಾರಿ ಪೊಲೀಸರು ಸಹ ಕೆಲಸವನ್ನ ಮಾಡಲಿದ್ದಾರೆ. ಕಾರಣ ಇಷ್ಟೇ, ಜೊತೆಗೆ ಲಾ ಅಂಡ್ ಆರ್ಡರ್ ಪೊಲೀಸಲ್ಲಿ ಚೆಕ್ ಪೋಸ್ಟ್ ಗಳಲ್ಲಿ ಎಲ್ಲ ವೆಹಿಕಲ್ಸ್ ತಪಾಸಣೆ ಮಾಡೋದ್ರ ಜೊತೆಯಲ್ಲಿ ಸಂಚಾರಿ ಪೊಲೀಸರ ಕೆಲಸ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವರು ANPR ಕ್ಯಾಮೆರಾಗಳೇನು ಬಳಕೆ ಮಾಡ್ತಾ ಇತ್ತು
IANPR ಫೇಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಮಾಡುವಂತಹ ಒಂದು ಕ್ಯಾಮೆರಾಗಳನ್ನು 30 ಇತ್ತು. ಆ ಕ್ಯಾಮೆರಾಗಳನ್ನ ಈಗ ಲಾಂಡ್ ಆರ್ಡರ್ ಪೊಲೀಸರು ತೆಗೆದುಕೊಂಡಿದ್ದಾರೆ. ಅವರು ಯಾವುದೇ ಇಲ್ಲಿ ಒಂದು ಟ್ರೈನಿಂಗ್ ಅನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ತರಬೇತಿಯನ್ನ ಪಡ್ಕೊಂಡು ಫೇಕ್ ನಂಬರ್ ಪ್ಲೇಟ್ ಇರೋ ವೆಹಿಕಲ್ಸ್ ಮೂವ್ಮೆಂಟ್ ಏನಾಗುತ್ತೆ ಅದನ್ನ ಪತ್ತೆ ಮಾಡೋದು ಕೂಡಲೇ ಚೆಕ್ ಪೋಸ್ಟ್ ಗಳಿಗೆ ಇನ್ಫಾರ್ಮೇಶನ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಮತದಾರರಿಗೆ ಆಮಿಷ ಕೊಡುವಂತ ವಸ್ತುಗಳಾಗಿರ್ಬೋದು, ಹಣ ಸಾಗಾಟ ಮಾಡುವಂತದ್ದಾಗಿರ್ಬೋದು, ಎಲ್ಲವನ್ನ ಕೂಡ ಅವರು ಏನಾದ್ರು ಫೇಕ್ ನಂಬರ್ ಪ್ಲೇಟ್ ಅನ್ನ ಬಳಸಿ ವೆಹಿಕಲ್ ಮೂವ್ಮೆಂಟ್ ಮಾಡ್ತಾರೆ. ಅಂತವರನ್ನ ಪತ್ತೆ ಮಾಡುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು. ಈ ಚೆಕ್ ಪೋಸ್ಟ್ ಈಗ ಸದ್ಯ ಒಂದು ಇಲ್ಲಿ ಚೆಕ್ ಪೋಸ್ಟ್ ಏನಿದೆ, ಈ ಚೆಕ್ ಪೋಸ್ಟ್ ಅಲ್ಲಿ ಸುಮಾರು 2-3 ಕಡೆ ಜಂಕ್ಷನ್ ಗಳನ್ನ 3-4 ಕಡೆ ಇರುತ್ತೆ. ಇವೆಲ್ಲ 3-4 ಕಡೆ ಸಂಪರ್ಕ ಕಲಿಸುವಂತಹ ಚೆಕ್ ಪೋಸ್ಟ್ ಗಳಲ್ಲಿ, ಈ ತರ ಚೆಕ್ ಪೋಸ್ಟ್ ಗಳಲ್ಲಿ ಅವರು ಪೊಲೀಸ್ ಸಿಬ್ಬಂದಿ ಕೆಲಸ ಮಾಡಲಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಅವರ ಜೊತೆ ಗಂಗಾಧರ ವಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದಷ್ಟೇ ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.